ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್, ಯಾರೆಲ್ಲ KPTCL ಜಾಬ್ಗೆ ಅಪ್ಲಿಕೇಶನ್ ಸಹ ಹಾಕಿದ್ದೀರಾ, ನೀವು ಫಿಸಿಕಲ್ ಟೆಸ್ಟ್ ಹೋಗುವ ಮುಂಚೆ ಈ ಒಂದು ಮಾಹಿತಿನ ತಿಳ್ಕೊಂಡು ಹೋಗ್ಬೇಕು. ಓಕೆನಾ, ಇದೊಂದು ಮುಖ್ಯ ಮಾಹಿತಿ. ಇದು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು, ಅದಕ್ಕೆ ನಾನು ಕೂಡ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ಇದನ್ನ ತಿಳಿಸೋಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ನೀವು ಮಾಡ್ಕೋಬೇಕಾದ್ರೆ ಮೊದಲನೇ ಕೆಲಸ ಬಂದ್ಬಿಟ್ಟು ವಿಡಿಯೋನ ಫುಲ್ ನೋಡಿ. ಈ ವಿಡಿಯೋ ಯೂಸ್ಫುಲ್ ಆಯ್ತು ಅಂದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. KPTCL ಅಲ್ಲ, ಇದಕ್ಕೆ ಸಂಬಂಧಪಟ್ಟ ಜಾಬ್ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿನೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಯೂಸ್ಫುಲ್ ಆಯ್ತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ KPTCL ಸಂಬಂಧಪಟ್ಟಂತೆ ಅಲ್ಲ, ಯಾವುದೇ ಜಾಬ್ ನೋಟಿಫಿಕೇಶನ್ ಆಗಿರ್ಬೋದು, ಯಾವುದೇ ಪರೀಕ್ಷೆಯ ಸಂಬಂಧಪಟ್ಟಿರುವಂತಹ ನೋಟ್ಸ್ಗಳಾಗಿರ್ಬೋದು, ಕೆಲವೊಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನನ್ನ ಚಾನಲ್ನಲ್ಲಿ ಅಪ್ಡೇಟ್ ಸಹ ಮಾಡ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ಗಳಿತ್ತು ಅಂದ್ರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸಜೆಷನ್ ಕೊಡೋದಕ್ಕೆ ಮಾಡ್ತಾ ಹೋಗ್ತೇನೆ. ಓಕೆನಾ, ಬನ್ನಿ ಹಾಗಾದ್ರೆ ವಿಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ತಿಳಿಸ್ಕೊಡ್ತಾ ಇರುವಂತಹ ಇವತ್ತು ಇಂಪಾರ್ಟೆಂಟ್ ಮಾಹಿತಿ ಬಂದ್ಬಿಟ್ಟು KPTCL ಒಂದು ಫಿಸಿಕಲ್ ಟೆಸ್ಟ್ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ನಾನು ನಿಮ್ಮೊಂದು ಸಣ್ಣ ಸಜೆಸ್ಟ್ ಮಾಡ್ತೀನಿ. ಕಳೆದ ಬಾರಿ ನಡೆದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಈ ಬಾರಿ ನಡೆಯುವಂತಹ ಒಂದು ಅಪ್ಡೇಟ್ ಇಟ್ಕೊಂಡು ಕೂಡ ವಿಡಿಯೋನ ಮಾಡ್ತಾ ಇರುವಂಥದ್ದು. ಮೊದಲನೇದಾಗಿ ಫ್ರೆಂಡ್ಸ್, 1:3 ಅನುಪಾತದಲ್ಲಿ ನಿಮಗೆ ಈ ಒಂದು ಸೆಲೆಕ್ಷನ್ ಅನ್ನೋದಾದ್ರೂ ಸಹ ನಡೀತಾ ಹೋಗುತ್ತೆ. ಅಂದರೆ ಒಂದು ಪೋಸ್ಟ್ಗೆ 3 ಜನನ ಕಾಂಪಿಟೇಟಿವ್ ಬಿಡ್ತಾರೆ. ಅಂದರೆ ಈಗ ಈಗ 2,000 ಚಿಲ್ಲರೆ ಪೋಸ್ಟ್ಗಳಿದೆ ಅಲ್ವಾ. ಇವಾಗ 2,000 ಪೋಸ್ಟ್ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್ಗೆ. ಓಕೆನಾ, 2,000 ಪೋಸ್ಟಲ್ಲಿ ಇವಾಗ ಸುಮಾರು ಒಂದು 9,000 ತನಕ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ. ಇವಾಗ ಒಂದು ಪೋಸ್ಟ್ಗೆ 3 ಜನನ ಬಿಡ್ತಾರೆ. ಓಕೆನಾ, ಇವಾಗ ಇಲ್ಲೊಂದು ಪೋಸ್ಟ್ ಇದೆ, ಇಲ್ಲೊಂದು ಪೋಸ್ಟ್ ಇದೆ. ಓಕೆನಾ, ಈ ಒಂದು 2 ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿರ್ತೀರಾ. ಓಕೆನಾ, ಎಕ್ಸಾಂಪಲ್ ನಾನು ಕೊಡ್ತಿರುವಂಥದ್ದು. 2 ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿರ್ತಾರೆ. 2 ಪೋಸ್ಟಲ್ಲೂ ಕೂಡ ಒಂದೊಂದು ಪೋಸ್ಟ್ ಖಾಲಿ ಇರುತ್ತೆ. ಇವಾಗ ಈ ಒಂದು ಪೋಸ್ಟ್ಗೆ 3 ಜನನ ಬಿಟ್ಟಿರ್ತಾರೆ, ಈ ಒಂದು ಪೋಸ್ಟ್ಗೆ 3 ಜನನ ಬಿಟ್ಟಿರ್ತಾರೆ. ಈ 3 ಜನದಲ್ಲಿ ಯಾರು ಗೆಲ್ತಾರೆ ಅವರು ಈ ರೀತಿಯಾಗಿ ಪೋಸ್ಟ್ನ ಬಿಟ್ಟಿರ್ತಾರೆ. ಇವಾಗ ಈ ಒಂದು ಪೋಸ್ಟ್ಗೆ 3 ಜನನ ಬಿಟ್ಟಿರ್ತಾರೆ. ಓಕೆನಾ, ಈ ಒಂದು ಪೋಸ್ಟ್ಗೆ 3 ಜನ ನೀವು ಕಾಂಪಿಟೇಷನ್ ಮಾಡಬೇಕು. ಓಕೆನಾ, ಈ 3 ಜನನ ನೀವು ಕಾಂಪಿಟೇಷನ್ ಮಾಡಿ 3ರಲ್ಲಿ ಯಾರು ಗೆಲ್ತೀರಾ ಅವ್ರಿಗೆ ಈ ಒಂದು ಪೋಸ್ಟ್ ಸಕ್ಸಸ್ಫುಲ್ ಆಗುತ್ತೆ. ಓಕೆನಾ, ಇದೊಂದೇ ಅಂತಲ್ಲ, ಈ ಪೋಸ್ಟಲ್ಲಿ ಗೆದ್ದಾದ ನಂತರ ಓಕೆನಾ ಎಷ್ಟು ಪೋಸ್ಟ್ ಈ ಒಂದು KPTCL ನಲ್ಲಿ ಖಾಲಿ ಇದೆ, ಆ ಎಲ್ಲ ಪೋಸ್ಟ್ಗಳು ಕೂಡ ಫುಲ್ಲು ಕ್ಲಿಯರ್ ಆಗಿತ್ತು. ಇನ್ನೂ ಕೂಡ ಎಷ್ಟು ಪೋಸ್ಟ್ ಪ್ರೆಸೆಂಟ್ ಇರುತ್ತೆ ಆ ಪೋಸ್ಟ್ಗೂ ಮೀರಿ ಜಾಸ್ತಿ ಜನ ಇದ್ರೂ ಕೂಡ ಅವಾಗ 1.1 ಇಷ್ಟರಲ್ಲಿ ನಿಮಗೆ ಕಾಂಪಿಟೇಷನ್ ಮತ್ತೆ ಬಿಡ್ತಾ ಹೋಗ್ತಾರೆ. ಓಕೆನಾ, ಒಂದು ಪೋಸ್ಟ್ಗೆ ಒಬ್ಬೊಬ್ಬರು ಗುದ್ದಾಡಬೇಕಾಗುತ್ತೆ. ಆವಾಗ 1:1 ಅನುಪಾತದಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಆವಾಗ ಆ ಒಂದು ಪೋಸ್ಟ್ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಓಕೆನಾ, ಈ ರೀತಿ ಪ್ರೊಸೆಸ್ ನಡೀತಾ ಹೋಗುತ್ತೆ. ಫ್ರೆಂಡ್ಸ್, ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತಾನೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಹೋಗ್ತೇನೆ. ಫ್ರೆಂಡ್ಸ್, ಇವಾಗ ಅಕಸ್ಮಾತ್ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ನೀವು ಒಂದು ಪ್ಲೇಟ್ ಊಟ ಇರುತ್ತೆ. ಓಕೆನಾ, ಆ ಊಟಕ್ಕೆ 3 ಜನ ಅಪ್ಲಿಕೇಶನ್ ಹಾಕಿರ್ತೀರಾ. ಓಕೆನಾ, ಆ ಒಂದು ಊಟ ಮಾಡೋದಕ್ಕೆ ಅರ್ಹತೆ ಇರುವಂಥವ್ರು ಒಬ್ರು ಮಾತ್ರ. ಓಕೆನಾ, ಒಬ್ರು ಮಾತ್ರ ಅರ್ಹರಿರ್ತೀರಾ. ಇವಾಗ ಅದಕ್ಕೆ ಒಂದು ಪ್ಲೇಟ್ ಊಟಕ್ಕೆ 3 ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಆ 3 ಜನದಲ್ಲಿ ಆ ಒಂದು ಊಟ ಮಾಡೋದಕ್ಕೆ ಗುದ್ದಾಡ್ಬೇಕು. ಇವಾಗ ಓಕೆನಾ, ಯಾರು ಸ್ಪರ್ಧೆನ ಗೆದ್ದು ಆ ಒಂದು ಊಟನ ಪಡೆಯೋದಕ್ಕೆ ಅರ್ಹರಾಗಿರ್ತಾರೋ ಅವರು ಆ 3 ಜನ ಕಾಂಪಿಟೇಷನ್ ಮಾಡ್ತಾರೆ. ಆ ಕಾಂಪಿಟೇಷನ್ ಮಾಡಿ ಗೆದ್ದಾಗ 3 ಜನದಲ್ಲಿ ಒಬ್ಬರು ಸೆಲೆಕ್ಟ್ ಆಗ್ತಾರೆ. ಆ ಸೆಲೆಕ್ಟ್ ಆದ ವ್ಯಕ್ತಿನ ಆ ಊಟ ಮಾಡೋದಕ್ಕೆ ಅರ್ಹರಾಗಿರ್ತಾರೆ. ಓಕೆ, ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ನಾನು ತಿಳ್ಕೊಳ್ತೇನೆ. ಈ ರೀತಿಯಾಗಿ ಈ ಒಂದು 1:3 ಅನುಪಾತದಲ್ಲಿ ಈ ಒಂದು KPTCL ಸೆಲೆಕ್ಷನ್ ನಡೀತಾ ಹೋಗುತ್ತೆ. ಅಕಸ್ಮಾತ್ 3 ಜನನ ಗೆದ್ದುಬಿಟ್ರು, ಆವಾಗ ಏನ್ ಮಾಡೋದು? ಈ ಒಂದು ಪ್ರಶ್ನೆ ಮೇಲೆ ಹುಟ್ಟಿರ್ಬೋದು. ಫ್ರೆಂಡ್ಸ್, ಈ 3 ಜನರು ಕೂಡ ಗೆದ್ದಾಗ ನಿಮ್ಗೆ ಮೆರಿಟ್ನ ಕನ್ಸಿಡರ್ ಮಾಡ್ತಾರೆ. ತುಂಬಾ ಜನ ಕೇಳ್ತಾರೆ, ನಂದು 98% ಇದೆ, 77% ಇದೆ, 78% ಇದೆ ಅಂತ ಕೇಳ್ತಾ ಹೋಗ್ತಾರೆ. ಫ್ರೆಂಡ್ಸ್, ಪರ್ಸೆಂಟೇಜು ನೀವು ಎಷ್ಟು ತಗೊಂಡಿದ್ದೀರಿ ಅನ್ನೋದ್ರ ಮೇಲೆ ನಿಲ್ಸಲ್ಲ. ಪರ್ಸೆಂಟೇಜ್ ಡಿಸ್ಟ್ರಿಕ್ಟ್ ವೈಸ್ ಪ್ರತಿ ವರ್ಷನೂ ಕೂಡ ನಿಲ್ಸೋದಷ್ಟೇ. ಇವಾಗ ಈ ಒಂದು ಪೋಸ್ಟ್ ಬ್ಯಾಂಕ್ ಏನ್ ಬಿಟ್ರು ನೋಡಿ, ಇವಾಗ ಇದಕ್ಕೂ ಕೂಡ ಅಷ್ಟೇ. ಈಗ ನಮ್ಮ ಮೈಸೂರು ಡಿಸ್ಟಿಕ್ ಅಂತೂ ಎನಿ ಟೈಮ್ ನೀವು ಯಾವಾಗ ಅಪ್ಲಿಕೇಶನ್ ಹಾಕಿದ್ರು ಕೂಡ 95, 98 ಮೇಲೆ ಇರುತ್ತೆ. 99 ಕೂಡ ನಿಲ್ಲಿಸ್ತಾರೆ. 95 ಕೆಳಗಂತೂ ಯಾವುದೇ ಪೋಸ್ಟ್ ಕೂಡ ಖಾಲಿ ಇರೋದಲ್ಲ. ಅಕಸ್ಮಾತ್ ನೀವು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಈ ಚಾಮರಾಜನಗರ ಆಗಿರ್ಬೋದು, ಅಥವಾ ಕೈಗೆ ಸಿಗದಿರುವಂಥ ಪ್ಲೇಸ್ ಬಂದರೆ ಬೀದರ್ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಅಕಸ್ಮಾತ್ ಹುಬ್ಳಿಗಂತೂ ತುಂಬ ರೆಕಮೆಂಡೇಶನ್ ಇರುತ್ತೆ. ಅದು ಬಿಟ್ಟರೆ ಚಾಮರಾಜನಗರ,
ಬಳ್ಳಾರಿ ಈ ಡಿಸ್ಟಿಕ್ಗಳಿಗೆಲ್ಲ ತುಂಬ ಕಮ್ಮಿ ಇರುತ್ತೆ, 77, 75, 60ಕ್ಕೂ ಕೂಡ ನಿಲ್ಲಿಸಿರುವಂತಹ ಉದಾಹರಣೆಗಳಿದೆ. ಈ ರೀತಿ ಜಿಲ್ಲೆಗಳ ಮೇಲೆ ಈ ಒಂದು ಪೋಸ್ಟ್ಗಳನ್ನ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಅಕಸ್ಮಾತ್ ಇವಾಗ ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಇವಾಗ 3 ಜನನ ಸೆಲೆಕ್ಟ್ ಮಾಡ್ಕೊಂಡ್ರು ಅಲ್ವಾ, 3 ಜನ ಕೂಡ ಗೆದ್ರು, ಈ ಒಂದು ಊಟಕ್ಕೆ 3 ಜನ ಗೆದ್ದು ಬಿಟ್ರು. ಅವಾಗ ಆ ಊಟನ ಯಾವ ರೀತಿಯಾಗಿ ಕೊಡ್ತಾರೆ ಅಂತ ನೀವು ಕೇಳೋದಿದ್ರೆ, ಆ 3 ಜನದಲ್ಲಿ ಯಾರ ಒಂದು SSLC ಪರ್ಸೆಂಟೇಜ್ ಜಾಸ್ತಿ ಇರುತ್ತೋ ಅವಾಗ ಅವರಿಗೆ ಈ ಒಂದು ಪೋಸ್ಟ್ ಸಿಗ್ತಾ ಹೋಗುತ್ತೆ. ಓಕೆನಾ, ಅರ್ಥ ಆಗಿರುತ್ತೆ ಅಂತ ನಾನು ತಿಳ್ಕೊಳ್ತೀನಿ. ಈ ರೀತಿಯಾಗಿ ಆ ಒಂದು ಪೋಸ್ಟ್ ಸಿಗ್ತಾ ಹೋಗುತ್ತೆ. ಆವಾಗ ನಿಮ್ಮ ಒಂದು SSLC ಪರ್ಸೆಂಟೇಜ್ ಅಲ್ಲಿ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಅಲ್ಲಿ ತನಕ ಕೂಡ ಯಾವುದೇ ಮ್ಯಾಟ್ರ್ ಸಹ ನಿಮ್ಮ ಒಂದು ಪರ್ಸೆಂಟೇಜ್ ಆಗೋದಿಲ್ಲ. ಅಕಸ್ಮಾತ್ ಇಬ್ರು ಗೆದ್ದು ಬಿಟ್ರು, ಓಕೆನಾ, ಒಂದು ಪೋಸ್ಟ್ ಖಾಲಿ ಇರುತ್ತೆ, ಇಬ್ರು ಗೆದ್ದು ಬಿಟ್ರು, ಅವಾಗ ಏನು ಮಾಡೋದು, ಅವಾಗಲೂ ಕೂಡ ಅಷ್ಟೇ ನಿಮ್ಮ ಒಂದು SSLC ಮೆರಿಟ್ ಅಥವಾ ಅಂಕ ನಿಮ್ಮ ಒಂದು ಪರ್ಸೆಂಟೇಜ್ ಅಲ್ಲಿ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಇದನ್ನ ತಲೆಯಲ್ಲಿ ಇಟ್ಕೊಂಡು ಹೋಗಿ ನಂದು 78, 98% ಇದೆ, ನಾನು ಆರಾಮಾಗಿ ಕೆಲಸ ಮಾಡ್ಕೊಬರ್ಬೋದು ಅಂತ ಹೋಗೋದಕ್ಕಂತೂ ಹೋಗ್ಬೇಡಿ. ನೀವೇನು ಹೇಳ್ತೀನಿ, ನಾನು ಪ್ರತಿ ಸಲ ಕಮಿಟ್ ಆಯ್ತಿರೋದು ಅಷ್ಟೇ. ನಂದು 95 ಇದೆ, ನಂದು 85 ಇದೆ, 92.50 ಇದೆ, ನಂದು ಕೂಡ 92.50ನೇ ಇರೋದು. ನಾನು ಖುಷಿ ಪಡಲ್ಲ. ಹೇಗೆ ಅಂತಂದ್ರೆ, ಯಾರು ಗೊತ್ತು, ನಾನಿವತ್ತು ಸುಮ್ಮನೆ ಇದ್ದೀನಿ, ಇದು ಅಷ್ಟೊಂದೇನು ಎಫರ್ಟ್ ಆಗ್ತಾ ಇಲ್ಲ ಈ ಒಂದು KPTCL ಜಾಬ್ಗೆ. DD ಕಟ್ಟಿದ್ದೀನಿ, ಬಟ್ ನಾನು ಅಷ್ಟೊಂದು ಎಫರ್ಟ್ ಆಗ್ತಿಲ್ಲ. ಬಟ್ ಈ ಒಂದು ಕೆಲಸನ ದಕ್ಕಿಸ್ಕೊಳ್ಳೇಬೇಕು ಅಂತ ಇದುವರೆಗೂ ಎಷ್ಟೆಷ್ಟು ಸ್ಟೂಡೆಂಟ್ಸ್ಗಳು ಬೆಳಗ್ಗೆ ಎದ್ದು ರನ್ನಿಂಗ್ ಮಾಡ್ತಾ ಇರ್ಬೋದು, ವಾರ್ಮ್ ಅಪ್ ಮಾಡ್ತಾ ಇರ್ಬೋದು, ಜಿಮ್ಗೆ ಹೋಗ್ತಾ ಇರ್ತಾರೆ, ಪ್ರತಿದಿನ ಕೂಡ ಎದ್ದು ರನ್ನಿಂಗ್ ಮಾಡ್ತಾ ಇರ್ತಾರೆ. ಈ ರೀತಿ ಡೈಲಿ ಕಷ್ಟ ಬೀಳ್ತಾರೆ. ಅವರು ಒಂದು ಫಾರ್ಮಲ್ಲಿ ಇರ್ತಾರೆ. ನಾನು ಬಂದ್ಬಿಟ್ಟು ಡೈರೆಕ್ಟ್ ಕಾಂಪಿಟೇಷನ್ ಕೊಡೋದಕ್ಕೆ ಹೋದ್ರೆ ಅವ್ರ ಮುಂದ್ಗಡೆ ನಾನು ಏನೂ ಅಲ್ಲ. ಹಾಗಾಗಿ ನಿಮ್ಮ ಒಂದು ಪರ್ಸೆಂಟೇಜ್ ಇದೆ ಅಂದ್ಬಿಟ್ಟು ಒಂಥರ ಹುಮ್ಮಸ್ಸಲ್ಲಿ ಇರೋದಕ್ಕೆ ಹೋಗ್ಬೇಡಿ. ಡೈಲಿ ಕಷ್ಟಪಡಿ. ಲೈಟ್ ಕಂಬ ಹತ್ಬೇಕಾದ್ರೂ ಅಷ್ಟೇ, ಯಾರು ಹತ್ತಿ ಬೇಗ ಇಳಿತೀರೋ ಅವರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಒಂದು ತಟ್ಟೆ ಅನ್ನಕ್ಕೆ 3 ಜನ ಬಿಡೋದು ಬೇಗ ತಿಂತಾರೆ ಅಂತ. ಓಕೆನಾ, ಲೈಟ್ ಕಂಬ ಹತ್ಬೇಕಾದ್ರೂ ಅಷ್ಟೇ, ಯಾರು ಬೇಗ ಹತ್ತಿ ಕೆಳಗೆ ಇಳಿತಾರೋ ಅವಾಗ ನೀವೇ ಕೂಡ ಸೆಲೆಕ್ಟ್ ಆಗುವಂಥದ್ದು. ಓಕೆನಾ, ಈ ರೀತಿಯಾಗಿ 1:3 ಅನುಪಾತದಲ್ಲಿ ಬಿಟ್ರೆ, ಗುಡ್ಡೆ ಲೆಕ್ಕಾಚಾರದಲ್ಲಿ ಬಿಟ್ಬಿಟ್ರೆ ತಲೆನೇ ಕೆಡಿಸ್ಕೊಬೇಡಿ. ಬೇಗ ಹತ್ತಿ ಬೇಗ ಇಳಿದೆ. ಓಕೆನಾ, ಇದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಟ್ಟ. ಫ್ರೆಂಡ್ಸ್, ಇನ್ನೇನಾದ್ರು ಡೌಟ್ಸ್ಗಳು ಇತ್ತು ಅಂತಾರೆ ಫ್ರೆಂಡ್ಸ್, ನಾನು ಇದೊಂದು ಸ್ಪರ್ಧೆಗೆ ಅಂತಲ್ಲ, ಪ್ರತಿಯೊಂದು 5 ಸ್ಪೋರ್ಟ್ಸ್ ಏನಿದೆ 5ಕ್ಕೂ ಸಂಬಂಧಪಟ್ಟಂಗೆ ನಾನು ಮಾಹಿತಿನ ಕೊಟ್ಟಿರುವಂಥದ್ದು. ಫ್ರೆಂಡ್ಸ್, ಇನ್ನೇನಾದ್ರು ಡೌಟ್ಸ್ಗಳು ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ದುಡ್ಡು ಬರಲ್ಲ, ಆದರೆ ಒಂದು ಲೈಕ್ನ ಮಾಡೋದ್ರಿಂದ ಯೂಟ್ಯೂಬ್ 10 ಜನಕ್ಕೆ ಬೂಸ್ಟ್ ಮಾಡುತ್ತೆ. ಓಕೆನಾ, ಅದರಿಂದಾಗಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೋಗಿ. ಚಾನಲ್ ಇಷ್ಟ ಆಗಿದೆ, ಮಾಹಿತಿ ಇಷ್ಟ ಆಗಿದೆ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.